ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾವು ಕರ್ನಾಟಕ ಇತಿಹಾಸ ಸರಣಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ. ಶಾತವಾಹನರಿಂದ ಕರ್ನಾಟಕ ಸ್ವಾತಂತ್ರ್ಯ ಚಳುವಳಿಯವರೆಗೂ ಕಂಪ್ಲೀಟ್ಲಿ ಕವರ್ ಮಾಡಿದ್ದೀವಿ ಎಲ್ಲ ಚಾಪ್ಟರ್ಸ್ಗಳನ್ನು ಕೂಡ. ಸುಮಾರು ಈಗಾಗಲೇ 22 ವಿಡಿಯೋಗಳಾಗಿದೆ. ಈಗ ಬಹಳ ಮುಖ್ಯವಾಗಿರ್ತಕ್ಕಂಥ ಕರ್ನಾಟಕ ಏಕೀಕರಣ ವಿಷಯದ ಕುರಿತು ನಾವು ಅಧ್ಯಯನವನ್ನ ಪ್ರಾರಂಭ ಮಾಡಿದ್ದೀವಿ. ಈಗ ಆಲ್ರೆಡಿ ಪಾರ್ಟ್ 1 ಕಂಪ್ಲೀಟ್ ಆಗಿದ್ದು, ಯಾರೆಲ್ಲ ಇನ್ನೂ ನೋಡಿಲ್ಲ ಕರ್ನಾಟಕ ಇತಿಹಾಸ ಸರಣಿಯ ಕರ್ನಾಟಕದ ಏಕೀಕರಣ ಪಾರ್ಟ್ 1 ಅನ್ನ, ಅದನ್ನ ತಾವುಗಳು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಇವತ್ತು ಪಾರ್ಟ್ 2 ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇ ಪಾರ್ಟ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ದು, ಕರ್ನಾಟಕ ಏಕೀಕರಣ ಚಳುವಳಿಯ ಉದಯ ಹೇಗಾಯ್ತು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದು. ಕರ್ನಾಟಕ ಏಕೀಕರಣ ಚಳುವಳಿಯ ಉದಯ ಹೇಗಾಯ್ತು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದು. ಇವತ್ತಿನ ಪಾರ್ಟ್ ಅಲ್ಲಿ ಏನ್ ಮಾಡೋಣ, ಕರ್ನಾಟಕ ಏಕೀಕರಣ ಚಳುವಳಿಯ ಒಂದು ಸ್ವಾತಂತ್ರ್ಯ ಪೂರ್ವ ಹೋರಾಟ ಹೇಗಿತ್ತು ಅಂತ ಪಾರ್ಟ್ 2 ನಲ್ಲಿ ನಾವು ನೋಡ್ತಾ ಹೋಗೋಣ. ಪಾರ್ಟ್ 3 ನಲ್ಲಿ ನಾವು ಸ್ವಾತಂತ್ರ್ಯ ನಂತರ ಏಕೀಕರಣ ಯಾವ ರೀತಿ ಇತ್ತು ಅಂತ ಡಿಸ್ಕಸ್ ಮಾಡೋಣ. ತುಂಬಾ ಡೆಪ್ತ್ ಆಗಿ ಮಾತನಾಡ್ತಾ ಹೋಗೋಣ. ಯಾಕಂದ್ರೆ ಕರ್ನಾಟಕ ಏಕೀಕರಣ ಚಳುವಳಿ ಬಗ್ಗೆ ಒಂದು ಪ್ರಶ್ನೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಕಂಪಲ್ಸರಿ ಅಂತೂ ಬಂದಿರುತ್ತೆ. ಸೊ ಈಗ ನಾನು ಏನ್ ಮಾತಾಡ್ತೀನಿ ಅದು ಸಂಪೂರ್ಣ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿ ಇರ್ತಕ್ಕಂಥ ಕಂಟೆಂಟ್. ನಾನು ಏನ್ ಮಾತಾಡ್ತೀನಿ ಸಂಪೂರ್ಣ ಅದು ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿರೋ ಕಂಟೆಂಟ್. ಯಾರೆಲ್ಲ ಇನ್ನೂ ತೆಗೆದುಕೊಂಡಿಲ್ಲ, ಸೊ ಅವರು ಸ್ಪರ್ಧಾ ಇತಿಹಾಸ ಪುಸ್ತಕವನ್ನು ತೆಕೊಂಡ್ರೆ ಈ ಕಂಟೆಂಟ್ ನಿಮಗೆ ಸಿಗುತ್ತೆ. ಜೊತೆಗೆ ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂದ್ರೆ, ಯಾವ ಪಾಯಿಂಟ್ ನ ಫೋಕಸ್ ಮಾಡಬೇಕು, ಯಾವ ಪಾಯಿಂಟ್ ನ ಹೆಚ್ಚು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ಹಾಗಾದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ, ನೋಡಿ, ಕರ್ನಾಟಕ ವಿದ್ಯಾವರ್ಧಕ ಸಂಘದಿಂದ ಇದರ ಹೋರಾಟ ತೀವ್ರವಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯ ಉದಯಕ್ಕೆ ಕಾರಣವಾದಂತ ಒಂದು ಸಂಘ ಸಂಸ್ಥೆ ಕರ್ನಾಟಕ ಏಕೀಕರಣ ಚಳುವಳಿಯ ಹೋರಾಟದಲ್ಲಿ ಯಾವ ರೀತಿ ಪಾತ್ರ ಬೀರ್ತು ಅನ್ನೋದ್ರ ಬಗ್ಗೆ ಮಾತಾಡೋಣ. ಆ ಇಸ್ವಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 1890 ನೋಡಿ, ಈ ಸಂಘ ಸಂಸ್ಥೆ ಯಾಕೆ ಸ್ಥಾಪನೆ ಆಯ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂದ್ರೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಕನ್ನಡಿಗರನ್ನ ಒಂದುಗೂಡಿಸಲು, ವಿವಿಧ ಪ್ರಾಂತ್ಯಗಳಲ್ಲಿ ಹರಿದು ಹಂಚು ಹೋಗಿರ್ತಕ್ಕಂಥ ಕನ್ನಡಿಗರನ್ನ ಒಂದುಗೂಡಿಸಲು ಈ ಸಂಘ ಓಪನ್ ಆಗುತ್ತೆ. RH ರಾಹ ಅಂತೀವಿ, ದೇಶಪಾಂಡೆಯವರು ಇದರ ಸ್ಥಾಪಕರು. ಕರ್ನಾಟಕ ವಿದ್ಯಾವರ್ಧಕ ಸಂಘ 1890, RH ದೇಶಪಾಂಡೆ ಅವರು ಇದರ ಸ್ಥಾಪಕರು. ಇವತ್ತು ಎಕ್ಸಾಮ್ ತುಂಬಾ ಡೆಪ್ತ್ ಆಗಿ ಹೋಗಿ 4 ಆಪ್ಷನ್ ಇಡೋದ್ರಿಂದ ಇದರ ಅಧ್ಯಕ್ಷ ಯಾರು ಅಂತ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಸ್ಥಾಪಕರು ಅಂದಾಗ RH ದೇಶಪಾಂಡೆ, ಅಧ್ಯಕ್ಷರು ಅಂದಾಗ ಕಾಯ್ಕಿಣಿ ಶಾಮರಾವ್ ವಿಠ್ಠಲ. ನೋಟ್ ಮಾಡ್ಕೊಂಡ್ರೆ, ಸ್ಥಾಪಕರೇ ಬೇರೆ, ಅಧ್ಯಕ್ಷರೇ ಬೇರೆ. ಉಪಾಧ್ಯಕ್ಷ ಯಾರು? ವೆಂಕಟರಂಗೋಕಟ್ಟಿಯವರು. ಉಪಾಧ್ಯಕ್ಷರು ವೆಂಕಟರಂಗೋಕಟ್ಟಿಯವರು. ಕಾರ್ಯದರ್ಶಿಗಳು ರಾಹ ದೇಶಪಾಂಡೆ, RH ದೇಶಪಾಂಡೆ. ಸಂಸ್ಥಾಪಕರು ಯಾರಿದ್ರು ಅವರೇ ಸೆಕ್ರೆಟರಿ ಕೂಡ ಆಗಿದ್ರು, ಸಂಸ್ಥಾಪಕ ಕಾರ್ಯದರ್ಶಿ ಆಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇಲ್ಲಿ 3 ಹೆಸರನ್ನ ನೆನ್ಪಿಟ್ಕೊಳ್ರಿ. ಒಂದು ಇಸ್ವಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ನೆನ್ಪಿಡ್ಲೇಬೇಕಿದ್ ಇಸ್ವಿ, ವಿಧಿ ಇಲ್ಲ ನಿಮ್ಗೆ, ಯಾವ ರೂಪದಲ್ಲಾದ್ರೂ ಬರುತ್ತೆ, ಕಾಲಾನುಕ್ರಮನೋ ಇನ್ನೊಂದು ಮತ್ತೊಂದು. ಸ್ಥಾಪಕರನ್ನ ನೆನ್ಪಿಟ್ಕೊಳ್ರಿ. ಸ್ಥಾಪಕರು ಮತ್ತು ಕಾರ್ಯದರ್ಶಿ ಇವರೇ ಆಗಿರ್ತಾರೆ. ಜೊತೆಗೆ ಅಧ್ಯಕ್ಷರನ್ನ ನೆನ್ಪಿಟ್ಕೊಳ್ರಿ, ಜೊತೆಗೆ ಉಪಾಧ್ಯಕ್ಷರನ್ನ ನೆನ್ಪಿಟ್ಕೊಳ್ರಿ. ಈ ಪೇಜು ವೆರಿ 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 ಇಂಪಾರ್ಟೆಂಟು ಸ್ನೇಹಿತರೆ. ಹಾಗಾದ್ರೆ ಉದ್ದೇಶಗಳು, ಯಾಕಂದ್ರೆ ಎಕ್ಸಾಮ್ ಇವತ್ತು ತುಂಬಾ ಡೆಪ್ತ್ ಆಗಿದೆ. ಈಗ ನಾನು ಏನ್ ಲಾಸ್ಟ್ ಪೇಜ್ ಅಲ್ಲಿ ಹೇಳಿದೆ ಅದು ಕಾಮನ್ ಆಗಿ ಕೇಳ್ತಾವ್ರೆ. ಆದ್ರೆ ಎಕ್ಸಾಮ್ ಇವತ್ತು ತುಂಬಾ ಡೆಪ್ತ್ ಆಗಿರೋದ್ರಿಂದ ಸಂಘದ 4 ಉದ್ದೇಶಗಳನ್ನ ಕೊಟ್ಟು, ಈ ಕೆಳಗಿನ ಯಾವುದು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಹೋರಾಟದ ಉದ್ದೇಶಗಳಾಗಿದ್ದವು ಅಂತ ಕೇಳಿ 4 ಸ್ಟೇಟ್ಮೆಂಟ್ಗಳು ಕೊಟ್ಟು ಸರಿ ತಪ್ಪು ಅಂತ ಕೇಳೋ ಸಾಧ್ಯತೆ ಇರ್ತವೆ. ನೋಡಿ, ಕನ್ನಡದಲ್ಲಿ ಇವರು ಉಪಯುಕ್ತ ಪುಸ್ತಕಗಳ ರಚನೆಗೆ ಪ್ರೋತ್ಸಾಹವನ್ನ ಕೊಟ್ರು. ಯಾಕಂದ್ರೆ ಸಾಹಿತ್ಯ ಬೆಳೆದಂತೆ ಭಾಷೆ ಬೆಳೆಯುತ್ತೆ, ಹೌದಲ್ವಾ? ಸೃಜನಾತ್ಮಕ ಸಾಹಿತ್ಯ ಬೆಳಿಬೇಕು ಅಂದ್ರೆ ಆ ಪುಸ್ತಕ ರಚನೆಗೆ ಪ್ರೋತ್ಸಾಹ ಸಿಕ್ಕಬೇಕು. ಈಗ ನಾನು ಒಂದು ಯೂಟ್ಯೂಬ್ ಚಾನೆಲ್ ಮಾಡಿದೆ, ನೀವೆಲ್ಲ ಚೆನ್ನಾಗಿ ನೋಡಿ ಅಪ್ರಿಸಿಯೇಷನ್ ಮಾಡಿ ಕಮೆಂಟ್ ಮಾಡೋದ್ರಿಂದ ನಂಗೆ ಇನ್ಸ್ಪೈರ್ ಆಯ್ತು. ನಿಮ್ಗೆ ಗೊತ್ತು, ಬಹಳ ಜನ ಹಳೆ ಹುಡುಗರಿಗೆ, ಅಥವಾ ನೀವು ಹೋಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡಿ, ವಾರಕ್ಕೆ 1 ವಿಡಿಯೋ ಹಾಕ್ತಾ ಇದ್ದೆ ನಾನು. ಯಾವಾಗ ಇದು ದಿನ ನಿಮ್ ರೆಸ್ಪಾನ್ಸ್ ಚೆನ್ನಾಗಿ ಬಂತು, ಮೋಟಿವೇಟ್ ಆಗಿ ಈಗ ಹೆಚ್ಚು ಕಡಿಮೆ ದಿನ ವಿಡಿಯೋ ಹಾಕಕ್ಕೆ, ಫಸ್ಟ್ ಹುಡುಗರು ಅಟ್ಲೀಸ್ಟ್ ವಾರಕ್ಕೆ 2 ಹಾಕಿ ಸರ್ ಅಂತ ಕೇಳ್ತಿದ್ರಿ. ಈಗ ದಿನ ಹಾಕಕ್ಕೆ ಮತ್ತೆ ಇನ್ನೂ ಇನೋವೇಟಿವ್ ಆಗಿ ಏನಾದ್ರೂ ಮಾಡ್ಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀನಿ. ಅಂದ್ರೆ ಆ ಪ್ರೋತ್ಸಾಹ ಇರುತ್ತಲ್ಲ, ಎಲ್ಲರನ್ನೂ ಕೆಲಸ ಮಾಡ್ಲಿಕ್ಕೆ ಪ್ರೇರೇಪಿಸುತ್ತೆ. ಹಾಗಾಗಿ ಸಾಹಿತ್ಯ ಭಾಷೆ ಬೆಳಿಬೇಕು ಅಂತೇಳಿ ಉಪಯುಕ್ತ
ಪುಸ್ತಕಗಳ ರಚನೆಗೆ ಪ್ರೋತ್ಸಾಹ ಕೊಡ್ತಾರೆ. ಯಾವುದೇ ಒಂದು ಕನ್ನಡ ಸಂಘ ಸಂಸ್ಥೆಯ ಮೊದಲನೇ ಆದ್ಯತೆ ಉಪಯುಕ್ತ ಪುಸ್ತಕಗಳ ರಚನೆ ಇದ್ದು ನೆನಪಿರಲಿ. ನೆಕ್ಸ್ಟ್, ಬೇರೆ ಭಾಷೆಯ ಉಪಯುಕ್ತ ಕೃತಿಗಳನ್ನ ಕನ್ನಡಕ್ಕೆ ಅನುವಾದಿಸಲು ನೆರವು. ಈ ಬೇರೆ ಬೇರೆ ಭಾಷೆಯಲ್ಲಿ ಒಳ್ಳೊಳ್ಳೆ ಪುಸ್ತಕಗಳಿರ್ತಕ್ಕಂಥದ್ದನ್ನ ನೋಡ್ತೀವಿ. ಒಥೆಲೋ, ಮ್ಯಾಕ್ಬೆತ್, ಈ ತರ ಶೇಕ್ಸ್ಪಿಯರ್ ಬರೆದಿರ್ತಕ್ಕಂಥ ಪುಸ್ತಕಗಳು. ಆ ತರ ತುಂಬಾ ಉತ್ತಮವಾದ, ಈಗ ವಿಜ್ಞಾನ ಶಾಕುಂತಲ, ವಿಕ್ರಮ ಓರ್ವಶೀಯ, ಈ ತರ ಎಲ್ಲ ಪುಸ್ತಕಗಳಿವೆಲ್ಲ ಕಾಳಿದಾಸ ಬರೆದಿದ್ದು. ಈ ತರ ಉತ್ತಮ ಪುಸ್ತಕಗಳನ್ನ ಕನ್ನಡಕ್ಕೆ ತಂದ್ರೆ ಓದುಗರ ಸಂಖ್ಯೆ ಹೆಚ್ಚಾಗಿ ಕನ್ನಡ ಸಾಹಿತ್ಯ ಬೆಳೆಯುತ್ತೆ, ಕನ್ನಡ ಭಾಷೆ ಬೆಳೆಯುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಉಪಯುಕ್ತ ಕೃತಿಗಳನ್ನ ಕನ್ನಡಕ್ಕೆ ಅನುವಾದಿಸಲು ನೆರವನ್ನ ಕೊಡ್ತಾರೆ. ನೆಕ್ಸ್ಟ್, ಹೊಸ ಕನ್ನಡ ಗ್ರಂಥ ಭಂಡಾರಗಳ ಸ್ಥಾಪನೆ, ಇರುವ ಗ್ರಂಥ ಭಂಡಾರಗಳಿಗೆ ನೆರವು. ಲೈಬ್ರರೀಸ್, ಗ್ರಂಥ ಭಂಡಾರಗಳು, ಹೌದಲ್ವಾ? ಈಗ ಎಷ್ಟೋ ಜನಕ್ಕೆ ಸಾಹಿತ್ಯಾಸಕ್ತರಿಗೆ ಓದುವ ಆಸಕ್ತಿ ಇರುತ್ತೆ, ಪುಸ್ತಕಗಳನ್ನ ಪರ್ಚೇಸ್ ಮಾಡ್ತಕ್ಕಂಥ ಶಕ್ತಿ ಕಡಿಮೆ ಇರುತ್ತೆ. ಅಥವಾ ಯಾವುದೋ ಒಂದು ಲೈಬ್ರರಿ ಮಾಡಿ ಎಲ್ಲಾ ರೀತಿಯ ಪುಸ್ತಕಗಳನ್ನಿಟ್ರೆ ಕೆಲವರು ಓದುವ ಅಭ್ಯಾಸಗಳನ್ನೇ ಮಾಡ್ಕೊತಾರೆ. ಹಾಗಾಗಿ ಇರ್ತಕ್ಕಂಥ ಲೈಬ್ರರಿಗೆ ಸಪೋರ್ಟ್ ಮಾಡೋದು ಮತ್ತು ಬೇರೆ ಬೇರೆ ಹೊಸ ಹೊಸ ಗ್ರಂಥ ಭಂಡಾರಗಳನ್ನ ಸ್ಥಾಪಿಸುವುದು. ನೆಕ್ಸ್ಟ್, ಹೊಸ ಪತ್ರಿಕೆಗಳ ಪ್ರಕಟಣೆ, ಈಗಾಗಲೇ ಇರುವ ಪತ್ರಿಕೆಗಳಿಗೆ ಸಹಾಯ, ಕನ್ನಡ ಭಾಷೆಯನ್ನ ಬೆಳೆಸಲಿಕ್ಕೆ. ಪ್ರಾಚೀನ ಕನ್ನಡ ಕೃತಿಗಳನ್ನು ಜನರಿಗೆ ಲಭ್ಯವಾಗುವಂತೆ ಮಾಡುವುದು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪ್ಲಾನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಜನಕ್ಕೆ ತಲುಪೋದು ಇಂಪಾರ್ಟೆಂಟ್. ಅರ್ಥ ಆಗ್ತಾ ಇದ ಸ್ನೇಹಿತರೆ? ಸೊ ಈ ಎಲ್ಲ ಉದ್ದೇಶಗಳು ಸಂಘದ ಉದ್ದೇಶಗಳಾಗಿದ್ದವು. ನೋಡಿ, ಸಂಘ ಏನ್ ಮಾಡುತ್ತೆ, 1896ರಲ್ಲಿ ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನ ಪ್ರಕಟ ಮಾಡುತ್ತೆ. ಇದು ಮಾಸಪತ್ರಿಕೆ, ತಿಂಗಳಿಗೊಮ್ಮೆ ಪ್ರಕಟವಾಗುವ ಪತ್ರಿಕೆ, ಮಾಸಪತ್ರಿಕೆ. ಯಾವ್ದದು? ವಾಗ್ಭೂಷಣ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಮುಖ ಪತ್ರಿಕೆ ವಾಗ್ಭೂಷಣ. ಇನ್ನೊಂದು ಸುವಾಸಿನಿ. ಇನ್ನೊಂದು ಪತ್ರಿಕೆ ಯಾವುದು? ಸುವಾಸಿನಿ. ನೋಡಿ, ವಾಗ್ಭೂಷಣ. ಈ ಸುವಾಸಿನಿ ಪತ್ರಿಕೆ ಸಂಪಾದಕರು ಬೆನಗಲ್ ರಾಮರಾಯರು. ಅರ್ಥ ಆಯ್ತದಲ್ಲಪ್ಪ ನಾನು ನಿಮ್ಗೆ ಹೇಳ್ತಾ ಇರೋದು? ಸೊ ನೆಕ್ಸ್ಟ್, ಕರ್ನಾಟಕ ಸಭಾ. ಸ್ನೇಹಿತರೆ ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್. ಕರ್ನಾಟಕ ಸಭಾ 1916ರಲ್ಲಿ. ಈಗ ನಿಮ್ಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಗೊತ್ತಾಯ್ತು. ಈಗ ಎರಡನೇದು ಕರ್ನಾಟಕ ಸಭಾ, ನೋಟ್ ಮಾಡ್ಕೊಳ್ಳಿ, 1916. ಇದರ ಸ್ಥಾಪಕರು ನೋಡಿ, ಇದನ್ನ ನೋಟ್ ಮಾಡ್ಬೇಕು ನೀವು. ಯಾಕಂದ್ರೆ ಆಲೂರು ವೆಂಕಟರಾಯರ ಬಗ್ಗೆನೆ 4 ಪಾಯಿಂಟ್ ಕೇಳಿದಾಗ ಇಂಥದ್ದೊಂದು ಸಂಘ ಸ್ಥಾಪನೆ ಮಾಡಿರ್ಲಿಲ್ವಾ ಅಂತ ಕೇಳ್ಬಿಡ್ತಾರೆ. ಕರ್ನಾಟಕ ಸಭಾ ಆಲೂರು ವೆಂಕಟರಾಯರೊಂದಿಗೆ ಸಂಬಂಧ ಹೊಂದಿರತಕ್ಕಂಥ ಸಂಸ್ಥೆ ಕರ್ನಾಟಕ ಸಭಾ. ಮತ್ತು ಆಲೂರು ವೆಂಕಟರಾಯರ ಜೊತೆಗೆ ಕಡಪ ರಾಘವೇಂದ್ರರವರು ಧಾರವಾಡದಲ್ಲಿ ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ? 1916ರಲ್ಲಿ. ಇದ್ರ ಉದ್ದೇಶ ಏನು? ಕರ್ನಾಟಕ ಏಕೀಕರಣ. ಕರ್ನಾಟಕ ಸಭಾದ ಪ್ರಮುಖ ಉದ್ದೇಶ ಕರ್ನಾಟಕ ಏಕೀಕರಣ. ನೋಡಿ, ಹಾಗಾದ್ರೆ ಏಕೀಕರಣಕ್ಕೆ ಪ್ರೇರಣೆ ಏನು? ಒಂದು ಪಕ್ಷ ಬೇಕಲ್ವಾ ಹೋರಾಟ ಮಾಡಕ್ಕೆ? ಆ ಪಕ್ಷ ಯಾವುದು? ಏಕೀಕರಣಕ್ಕಾಗಿ ಉದಯವಾದಂತ ಪಕ್ಷ ಯಾವುದು? ನೋಟ್ ಮಾಡ್ಕೊಳ್ರಿ ಇದನ್ನ, ವೆರಿ ಇಂಪಾರ್ಟೆಂಟ್. ಇದು ಬಹಳ ಮುಖ್ಯವಾಗಿರುತ್ತೆ. ನಾನು ಬುಕ್ ಬರ್ದಿರೋದೇ ವೆರಿ ಇಂಪಾರ್ಟೆಂಟ್. ಅದ್ರಲ್ಲೂ ಕ್ಲಾಸ್ ಅಲ್ಲಿ ಇನ್ನೂ ಯಾವ್ದು ಒತ್ತು ಹೇಳ್ತಾ ಇದ್ದೀನಿ, ಅವೆಲ್ಲ ಇನ್ನೂ ತುಂಬಾ ಇಂಪಾರ್ಟೆಂಟ್. 1918ರಲ್ಲಿ ಏನಾಗುತ್ತೆ ಅಂದ್ರೆ, ಇಸ್ವಿಗಳು ನೆನಪಿರ್ಬೇಕಪ್ಪ, ವಿಧಿ ಇಲ್ಲ, ಇಸ್ವಿಗಳು ಗೊತ್ತಿರ್ಲಿ. ಅಖಿಲ ಕರ್ನಾಟಕ ರಾಜಕೀಯ ಪರಿಷತ್ ಸ್ಥಾಪನೆ ಆಯ್ತು. ಇದರಿಂದ ಕರ್ನಾಟಕ ಏಕೀಕರಣಕ್ಕೆ ರಾಜಕೀಯ ಬೆಂಬಲ ಸಿಕ್ತು. ಯಾವುದೇ ಹೋರಾಟಗಳು ಯಶಸ್ವಿ ಆಗ್ಬೇಕಾದ್ರೆ ಜನಸಾಮಾನ್ಯರ ಬೆಂಬಲ ಬೇಕು, ಪ್ರಜೆಗಳ ಬೆಂಬಲ ಬೇಕು, ಹಣಕಾಸಿನ ನೆರವು ಬೇಕು, ನಾಯಕತ್ವ ಬೇಕು ಮತ್ತು ರಾಜಕೀಯ ಪಕ್ಷಗಳ ಬೆಂಬಲ ಬೇಕು. ಅರ್ಥ ಆಯ್ತಲ್ಲ? ಅಖಿಲ ಕರ್ನಾಟಕ ರಾಜಕೀಯ ಪರಿಷತ್ ಎಷ್ಟರ ಸ್ಥಾಪನೆ ಆಯ್ತು? 1918ರಲ್ಲಿ. ಇದರಿಂದಾಗಿ ಕರ್ನಾಟಕ ಏಕೀಕರಣಕ್ಕೆ ರಾಜಕೀಯವಾದಂತ ಬೆಂಬಲ ಕೂಡ ಸಿಕ್ತು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಸಂಸ್ಥೆಯ ಸಪೋರ್ಟ್ನೊಂದಿಗೆ 1920ರಲ್ಲಿ ಧಾರವಾಡದಲ್ಲಿ ವಿ.ಪಿ. ಮಾಧವರಾವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮೊದಲ ರಾಜಕೀಯ ಸಮ್ಮೇಳನ ಏರ್ಪಡ್ತು. ಕರ್ನಾಟಕದಲ್ಲಿ ಮೊದಲ ಅಖಿಲ ಕರ್ನಾಟಕ ರಾಜಕೀಯ ಸಮ್ಮೇಳನ 1920 ಧಾರವಾಡದಲ್ಲಿ ವಿ.ಪಿ. ಮಾಧವರಾಯರ ಅಧ್ಯಕ್ಷತೆಯಲ್ಲಿ. ಈಗಾಗ್ಲೇ ಇದನ್ನ ನಾವು ಡಿಸ್ಕಸ್ ಮಾಡಿದೀವಿ ಕರ್ನಾಟಕ ಫ್ರೀಡಮ್ ಮೂವ್ಮೆಂಟ್ ಹೇಳ್ಬೇಕಾದ್ರೆ. ಅರ್ಥ ಆಯ್ತಾ? ಈ ರಾಜಕೀಯ ಸಮ್ಮೇಳನದ ಒಂದು ಸ್ವಾಗತ ಸಮಿತಿ ಅಧ್ಯಕ್ಷರು ಬ್ಯಾಹಟ್ಟಿ ಸುಬ್ಬರಾಯರು. ಇನ್ನೊಂಚೂರು ಡೆಪ್ತ್ ಆಗಿ ಹೇಳ್ತಾ ಇದ್ದೀನಿ ಇಲ್ಲಿ. ಬ್ಯಾಹಟ್ಟಿ ಸುಬ್ಬರಾಯರು ಅಖಿಲ ಕರ್ನಾಟಕ ರಾಜಕೀಯ ಸಮ್ಮೇಳನದ ಮೊದಲ ಅಧ್ಯಕ್ಷರು ವಿ.ಪಿ. ಮಾಧವರಾವ್. ಧಾರವಾಡದಲ್ಲಿ 1920ರಲ್ಲಿ ಆಯ್ತು. ಇದರ ಸ್ವಾಗತ ಸಮಿತಿ ಅಧ್ಯಕ್ಷರು ಬ್ಯಾಹಟ್ಟಿ ಸುಬ್ಬರಾಯರು. ಮುಂದೆ ನಾಗ್ಪುರದಲ್ಲಿ ನಡೆದಂತ ಕಾಂಗ್ರೆಸ್ ಅಧಿವೇಶನದಲ್ಲಿ ಕನ್ನಡಿಗರಿಗಾಗಿ ಪ್ರತ್ಯೇಕ ಆಡಳಿತವಿರುವ ಪ್ರಾಂತ್ಯವನ್ನ ರಚಿಸಬೇಕು ಅಂತ ಬೇಡಿಕೆಯನ್ನ ಇಡಬೇಕು ಅಂತ ತೀರ್ಮಾನ ಮಾಡಿದ್ರು. ಕನ್ನಡಿಗರಿಗೆ ಒಂದು ಪ್ರತ್ಯೇಕ ಪ್ರಾಂತ್ಯ ಬೇಕು. ಈ ಮೂಲಕ ರಾಜಕೀಯ ಹೋರಾಟ ಕರ್ನಾಟಕ ಏಕೀಕರಣಕ್ಕೆ ತನ್ನದೇ ಆದಂತ ರಾಜಕೀಯ ಬೆಂಬಲವನ್ನ ಸೂಚಿಸ್ತು. ಅಂತೆಯೇ ನೋಡಿ, ಇದೀಗ ಆಲ್ರೆಡಿ ಕರ್ನಾಟಕ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಮಾತಾಡಿದೀವಿ, ಇನ್ನೂ ಒಂದ್ಸಲಿ ಮಾತಾಡೋಣ. ಕಡಪ ರಾಘವೇಂದ್ರ ರಾಯರ ನೇತೃತ್ವದಲ್ಲಿ 800 ಜನ ಕನ್ನಡಿಗರು 1920ರಲ್ಲಿ ನಾಗಪುರದಲ್ಲಿ ನಡೆದಂತ 35ನೇ ಅಧಿವೇಶನದಲ್ಲಿ ಭಾಗವಹಿಸಿ
ಕರ್ನಾಟಕಕ್ಕೂ ಒಂದು ಪ್ರಾಂತೀಯ ಸಮಿತಿ ಬೇಕು, ಪ್ರಾತಿನಿಧಿಕ ಸಂಸ್ಥೆ ಬೇಕು, ಕನ್ನಡಿಗರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸಂಸ್ಥೆ ಬೇಕು ಅಂತ ಹೇಳಿರೋ ಆಗ 1920ರಲ್ಲಿ ಸೊ ಈ ಅಧಿವೇಶನದಲ್ಲಿ ಕೆಪಿಸಿಸಿ ಸ್ಥಾಪನೆಗೆ ಅನುಮತಿ ದೊರೆಯಿತು. ಹಾಗಾಗಿ ಅದರಂತೆ 1921ರಲ್ಲಿ ಗಂಗಾಧರ ರಾವ್ ದೇಶಪಾಂಡೆ ಅವರು ನೇತೃತ್ವದಲ್ಲಿ ಗದಗದಲ್ಲಿ ಕೆಪಿಸಿಸಿ ಸ್ಥಾಪನೆ ಆಯ್ತು. ವೆರಿ 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 ಇಂಪಾರ್ಟೆಂಟ್. ಕಥೆ ರೂಪದಲ್ಲಿ ಹೇಳಿದ್ದೀನಿ ನಾನು, ಸ್ವಲ್ಪ ಗಮನ ಕೊಟ್ಟು ನೋಡಿ. ಇದನ್ನ ಆಲ್ರೆಡಿ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಒಂದು ಬಾರಿ ಹೇಳಿದ್ದೀನಿ ಸ್ನೇಹಿತರೆ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಸಾಕಷ್ಟು ಬಾರಿ ನಾವು ಮಾತಾಡಿದೀವಿ. 1924ರಲ್ಲಿ ಆಯ್ತು. ಇದಕ್ಕೂ ಏಕೀಕರಣ ಸಮಿತಿಗೂ ಏನಪ್ಪ ಸಂಬಂಧ ಅಂತೀರಾ? ಇಲ್ಲಿ ನೋಡಿ, ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಅಧಿವೇಶನದಲ್ಲಿ ಆ ರಾಷ್ಟ್ರೀಯ ನಾಯಕರುಗಳ ಮುಂದೆ ನಮ್ಮ ಕನ್ನಡಿಗರು ಕರ್ನಾಟಕ ಏಕೀಕರಣ ಬೇಡಿಕೆಯ ಕಡೆಗೆ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದ್ರು. ಯಾಕಂದ್ರೆ ಕುಡಿಯುವ ನೀರಿಗೆ ಪಂಪಸಾಗರ ಕನ್ನಡದ ಆದಿ ಕವಿಯ ಬಗ್ಗೆ ಪರಿಚಯ ಮಾಡಿಕೊಟ್ರು. ವೇದಿಕೆಗೆ ವಿಜಯನಗರ ವೇದಿಕೆ ಅಂತ ಹೆಸರಿಟ್ಟು ಕರ್ನಾಟಕ ಇಡೀ ದಕ್ಷಿಣ ಭಾರತವನ್ನ ಆಳದಂತದ್ದು ಕನ್ನಡಿಗರು ಅಂತ ತೋರಿಸ್ಕೊಟ್ರು. ಮತ್ತೆ ಉಹಿಲಗೋಳ್ ನಾರಾಯಣರಾವ್ರವರ ನೇತೃತ್ವದಲ್ಲಿ ಉದಯವಾಗಲಿ ಚಲುವ ಕನ್ನಡ ನಾಡು ಗೀತೆಯನ್ನ ರಚಿಸಿ ಆಡಿ ಏಕೀಕರಣದ ಪ್ರಸ್ತುತೆಯನ್ನ ರಾಷ್ಟ್ರ ನಾಯಕರುಗಳ ಗಮನಕ್ಕೆ ತಂದ್ರು. ಅರ್ಥಾತ್ ಇದೆಲ್ಲ ರಾಷ್ಟ್ರೀಯ ನಾಯಕರುಗಳಿಗೆ ಏನ್ ಅನ್ಸಕ್ ಶುರುವಾಯ್ತು ಅಂದ್ರೆ, ಓಹೋ ಕನ್ನಡಿಗರ ಭಾವನೆಗಳಿಗೆ ಬೆಲೆ ಕೊಡಬೇಕು, ಕನ್ನಡಿಗರನ್ನ ಒಂದುಗೂಡಿಸ್ಬೇಕು ಅಂತ. ಯಾಕಂದ್ರೆ ಮುಂದೆ ಬ್ರಿಟನ್ ಸರ್ಕಾರದ ಮೇಲೆ ಅಥವಾ ಭಾರತ ಸ್ವತಂತ್ರ ಸರ್ಕಾರ ಬಂದಾಗ ಕನ್ನಡ ನಾಡು ಒಂದುಗೂಡ್ಲಿಕ್ಕೆ ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡಿದ್ರು. ಓಕೆ, ಈ ನಡುವೆ ಪ್ರಥಮ ನೋಡಿ ವೆರಿ ಇಂಪಾರ್ಟೆಂಟ್. ಇದುವರೆಗೂ ಏನ್ ಹೇಳಿದೆ? ಒಂದು ಕರ್ನಾಟಕ ವಿದ್ಯಾವರ್ಧಕ ಸಂಘ ಮೋಸ್ಟ್ ಇಂಪಾರ್ಟೆಂಟ್. ಅದು ಬಿಟ್ರೆ ಎಲ್ಲಾನು ಇಂಪಾರ್ಟೆಂಟೇ, ಆದ್ರೆ ಓದ್ಲೇಬೇಕು, ಸ್ಕಿಪ್ ಮಾಡಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಪ್ರಥಮ ಕರ್ನಾಟಕ ಏಕೀಕರಣ ಸಮ್ಮೇಳನವನ್ನ ಸ್ಕಿಪ್ ಮಾಡ್ಬೇಡ್ರಿ, ವೆರಿ ಇಂಪಾರ್ಟೆಂಟ್. 1924ರಲ್ಲೇ ನಡೀತು. ಏನಿದು? ಕರ್ನಾಟಕ ಏಕೀಕರಣ ಸಮಿತಿಯು ತನ್ನ ಪ್ರಥಮ ಕರ್ನಾಟಕ ಏಕೀಕರಣ ಸಮ್ಮೇಳನವನ್ನ ಬೆಳಗಾವಿಯಲ್ಲಿ, ಎಲ್ಲೇಳ್ರಿ? ಬೆಳಗಾವಿ. ಎಷ್ಟರಲ್ಲಿ? 1924. ಯಾರು ನಡೆಸಿದ್ದು? ಕರ್ನಾಟಕ ಏಕೀಕರಣ ಸಮಿತಿ ಅಥವಾ ಸಭಾ. ಯಾರ ಅಧ್ಯಕ್ಷತೆಯಲ್ಲಿ? ಸಿದ್ದಪ್ಪ ಕಂಬಳಿ ಅವರ ಅಧ್ಯಕ್ಷತೆಯಲ್ಲಿ. ವೆರಿ ಇಂಪಾರ್ಟೆಂಟ್. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ವಿಡಿಯೋ ನೋಡೋರ್ಗೆ. ಇದು ಕರ್ನಾಟಕ ಏಕೀಕರಣ ನಿರ್ಣಯವನ್ನು ಅಂಗೀಕರಿಸ್ತು. ಕರ್ನಾಟಕ ಏಕೀಕರಣ ಸಭಾ ಆಶ್ರಯದಲ್ಲಿ ಈ ರೀತಿಯ ಸಮ್ಮೇಳನ ಆಗಾಗ ಅಥವಾ 2 ವರ್ಷಗಳಿಗೊಮ್ಮೆ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ರು. ಇಲ್ಲಿ ಕರ್ನಾಟಕ ಏಕೀಕರಣ ಸಮ್ಮೇಳನ ಮೊದಲನೇದು ಎಷ್ಟರಲ್ಲಿ ನಡೀತು? 1924. ಎಲ್ಲಿ ನಡೀತು? ಬೆಳಗಾವಿಯಲ್ಲಿ. ಯಾರ ಅಧ್ಯಕ್ಷರು? ಸಿದ್ದಪ್ಪ ಕಂಬಳಿ. ಏನ್ ನಿರ್ಣಯ ಮಾಡಿರು? ಕರ್ನಾಟಕ ಏಕೀಕರಣ ನಿರ್ಣಯವನ್ನು ಅಂಗೀಕರಿಸಿದ್ರು. ಮತ್ತೆ ಪ್ರತಿ 2 ವರ್ಷಕ್ಕೊಮ್ಮೆ ಒಂದು ಸಮ್ಮೇಳನ ಮಾಡಿನ ಅಂತ ತೀರ್ಮಾನ ಮಾಡಿದ್ರು. ಅರ್ಥ ಆಯ್ತಾ? ಹಾಗಾಗಿ ನೋಡಿ, ಇದು ಮ್ಯಾಚ್ ದಿ ಫಾಲೋಯಿಂಗ್ ಬರುತ್ತೆ. ಒಂದ್ಸಲ ನೋಡ್ಕೊಳ್ರಿ, ಮ್ಯಾಚ್ ದಿ ಫಾಲೋಯಿಂಗ್ ಬರುತ್ತೆ. ಕರ್ನಾಟಕ ಏಕೀಕರಣ ಸಮ್ಮೇಳನಗಳು, ಇಸ್ವಿ, ಸ್ಥಳ, ಅಧ್ಯಕ್ಷರು. ಅದಕ್ಕೆ ಇದನ್ನು ಕ್ಲೀನ್ ಆಗಿ ಪಟ್ಟಿ ಒಳಗಡೆ ಕೊಟ್ಟಿದ್ದೀನಿ ನಾನು. ನೋಡಿ, 1926. ಎಷ್ಟರಲ್ಲಿ? 1926. ಎಲ್ಲಿ? ಬಳ್ಳಾರಿ. ಯಾರ ಅಧ್ಯಕ್ಷತೆಯಲ್ಲಿ? ತಮ್ಮಣ್ಣ ಚಿಕ್ಕೋಡಿ. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಒಂದ್ಸಲ ಈ ಪಟ್ಟಿನ ಕಣ್ಣಾಡಿಸಿ, ಒಂದೇ ಸಲಿಗೆ ಅದ್ ನೆನಪು ಬರಲ್ಲ. ಪುಸ್ತಕದಲ್ಲಿ ರಿವಿಷನ್ ಮಾಡಿ, 2-3 ಸಲ ರಿವಿಷನ್ ಮಾಡಿ. 1928ರಲ್ಲಿ ಧಾರವಾಡದಲ್ಲಿ ಫಗು ಅಳ್ಳಕಟ್ಟಿಯವರ ನೇತೃತ್ವದಲ್ಲಿ KS ಪ್ರಿಪೇರ್ ಆಗ್ತಾ ಇರೋ ಹುಡುಗರು. ನಾನು ಹೇಳ್ತಾ ಇದ್ದೀನಿ, ನನ್ನ ಪುಸ್ತಕ ನಿಮಗೆ ಕ್ವಿಕ್ ರಿವಿಷನ್ಗೆ 100% ಹೆಲ್ಪ್ ಆಗುತ್ತೆ. ಯಾವುದೇ ಕನ್ನಡ ಪುಸ್ತಕದಲ್ಲಿ ಇಲ್ಲದೆ ಇರ್ತಕ್ಕಂಥ ಎಷ್ಟೋ ಅಂಶಗಳು ನನ್ನ ಪುಸ್ತಕದಲ್ಲಿವೆ. ಹಾಗಾದ್ರೆ ನನ್ನ ಪುಸ್ತಕನೇ ಸರ್ವಶ್ರೇಷ್ಠನ ಅಂದ್ರೆ ಅಲ್ಲ. ನಾನು ಇನ್ನೂ ಅಪ್ಡೇಟ್ ಮಾಡ್ತೀನಿ, ಇನ್ನೂ ಚೆನ್ನಾಗಿ ಬರೀತೀನಿ. ಪ್ರತಿ ವರ್ಷ ಅಪ್ಡೇಟ್ ಆಗ್ತೀನಿ. ಪ್ರತಿ ವರ್ಷ ಇನ್ನೂ ಎಕ್ಸಾಮ್ ಅಪ್ಡೇಟ್ ಆದಂಗೆ ನಾನು ಅಪ್ಡೇಟ್ ಆಗ್ತಾ ಇರ್ತೀನಿ, ಬರೀತೀನಿ, ಅದೇ ಕೆಲಸ ಮಾಡ್ತೀನಿ. 24x7 ಒಳ್ಳೇದನ್ನೇ ಕೊಡಕ್ ಪ್ರಯತ್ನ ಮಾಡ್ತೀನಿ. ಖಂಡಿತವಾಗಿ ನನ್ನ ಶಕ್ತಿ ಮೀರಿ ನಾನು ವರ್ಕ್ ಮಾಡ್ತೀನಿ. ನಾನು ಸೋಮಾರಿ ತರ ನೀವು ಏನು ಒಂದು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅದನ್ನ ನಾನು ಯಾವತ್ತೂ ಕಡೆಗಣಿಸಲ್ಲ. ಇನ್ಸ್ಪೈರ್ ಆಗಿ ತಗೊಂಡು ಮತ್ತಷ್ಟು ಜಾಸ್ತಿ ಕೆಲಸ ಮಾಡ್ತೀನಿ. 1926ರಲ್ಲಿ ಬಳ್ಳಾರಿಯಲ್ಲಿ ತಮ್ಮಣ್ಣ ಚಿಕ್ಕೋಡಿ. 1928ರಲ್ಲಿ ಧಾರವಾಡದಲ್ಲಿ ಫಗು ಅಳಕಟ್ಟಿ. 1929ರಲ್ಲಿ ಬೆಳಗಾವಿಯಲ್ಲಿ ರಂಗನಾಥ ಮುದಲಿಯರ್. ನೋಡ್ಕೊಳ್ಳಿ, ನೋಡಿ, 1ನೇದು ಬೆಳಗಾವಿಲಿ, 4ನೇದು ಬೆಳಗಾವಿಲಿ. ನೆನ್ಪಿಟ್ಕೊಳ್ರಿ, ಬೆಳಗಾವಿಲಿ ನಡೆದಂತ ಕರ್ನಾಟಕ ಏಕೀಕರಣ ಸಮ್ಮೇಳನದ ಅಧ್ಯಕ್ಷರನ್ನ ಕ್ರಮವಾಗಿ ಬರೆಯಿರಿ. ಎ ಸಿದ್ದಪ್ಪ ಕಂಬಳಿ, ಬಿ ರಂಗನಾಥ ಮುದಲಿಯರ್. ಎ ಸರಿ, ಬಿ ಸರಿ, ಎ ಬಿ ಸರಿ, ಎ ಬಿ ತಪ್ಪು. ಹಿಂಗೂ ಡೆಪ್ತ್ ಆಗಿ ಹೋಗ್ಬೋದು. 1931 ಹುಕ್ಕೇರಿ, ಡಾಕ್ಟರ್ ಪಟ್ಟಾಭಿ ಸೀತಾರಾಮಯ್ಯ. 1933 ಧಾರವಾಡ, ದತ್ತೋಪಂತ ಬೆಳ್ಳಾವಿ. 1933 ಧಾರವಾಡ, ದತ್ತೋಪಂತ ಬೆಳ್ಳಾವಿ. ನೆಕ್ಸ್ಟ್ 1936 ಬೆಳಗಾವಿ, ಡಾಕ್ಟರ್ ಯು ರಾಮರಾವ್.
1936 ಬೆಳಗಾವಿ, ಡಾಕ್ಟರ್ ಯು ರಾಮರಾವ್. ನೋಡಿ ಬೆಳಗಾವಿಲಿ ಇದು ಮೂರನೇದು ಬೆಳಗಾವಿಲಿ. 1940 ಸೊಲ್ಲಾಪುರ, ಆರ್ ನಾಗನಗೌಡ, ಡಾಕ್ಟರ್ ಆರ್ ನಾಗನಗೌಡ. 1944 ಧಾರವಾಡ, ಜಿನರಾಜ ಹೆಗ್ಗಡೆ. 1946 ಮುಂಬೈ, ಬಿಜಿ ಕೇರ್. 1947 ಇನ್ನೊಂದಿದೆ, ಅದ್ ಕೆಳಗಡೆ ಬರ್ತೀನಿ. 1947 ಲಾಸ್ಟ್ನೇದದು ಕಾಸರಗೋಡು, ಆರ್ ಆರ್ ದಿವಾಕರ್. ಈ ರೀತಿ ಪಟ್ಟಿಯನ್ನೊಮ್ಮೆ ಮತ್ತೊಮ್ಮೆ ಪರಿಶೀಲಿಸಿ. ಅದಕ್ಕೆ ಕಲರ್ಫುಲ್ ಆಗಿ ನಿಮ್ ನೋಡಕ್ಕೂ ಚೆನ್ನಾಗಿರ್ಲಿ ಅಂತ ಈ ತರ ಪಿಪಿಟಿ ಮಾಡಿಸಿದೀನಿ. ಕೆಲವರು ಪಿಪಿಟಿ ಹಾಕಿ ಸರ್ ಅಂತೀರಾ. ಪಿಪಿಟಿ ಹಾಕಿ ನಿಮ್ಮ ಹತ್ರ ಬುಕ್ ಇದೆಯಲ್ಲ, ಇದನ್ನೆಲ್ಲ ನೀವು ಪ್ರಿಂಟ್ಔಟ್ ತಕೊಳಕ್ ಆಗುತ್ತಾ? ಅಥವಾ ಮೊಬೈಲ್ ಅಲ್ಲಿ ಓದಕ್ ಆಗುತ್ತಾ? ಇದೆಲ್ಲ ಪ್ರಿಂಟ್ಔಟ್ ತಕೊಳಕ್ ಹೋದ್ರೆ ನಿಮ್ಗೆ ಒಂದ್ 2,000 ರೂಪಾಯಿ ಖರ್ಚಾಯ್ತದೆ. ಅದ್ರ ಬದಲು ಒಂದು 250 ರೂಪಾಯಿ ಪುಸ್ತಕನೇ ಸಿಗ್ತದೆ. ಒಂದು 250, 300, 350, 450 ರೂಪಾಯಿ ರೇಟ್ ಇದೆ. ಡಿಸ್ಕೌಂಟ್ ಆಧಾರದ ಮೇಲೆ ಒಂದು 10 ರೂಪಾಯಿ ಹೆಚ್ಚು ಕಮ್ಮಿ 300, 350 ರೂಪಾಯಿ ಒಳಗಡೆ ಪುಸ್ತಕನೇ ಸಿಗುತ್ತೆ. ಓಕೆ, ನೋಡಿ 11ನೇ ಏಕೀಕರಣ ಸಮ್ಮೇಳನ ಮೊದಲನೇದು 1924 ನಡೆದ್ರೆ, ಕೊನೆಯದಿದು 1947 ಕರ್ನಾಟಕ ಏಕೀಕರಣ ಸಮ್ಮೇಳನ ಆರ್ ಆರ್ ದಿವಾಕರರ ಅಧ್ಯಕ್ಷತೆಯಲ್ಲಿ ಕಾಸರಗೋಡಲ್ಲಿ ನಡೆಯುತ್ತೆ. ಇವತ್ತಿನ ಕೇರಳದ ಕಾಸರಗೋಡ್ ಕರ್ನಾಟಕಕ್ಕೆ ಸೇರ್ಬೇಕಾಗಿತ್ತು. ನೆಕ್ಸ್ಟ್ ಮೋತಿಲಾಲ್ ನೆಹರು ಆಯೋಗ. ನೋಡಿ ಈ ಮೋತಿಲಾಲ್ ನೆಹರು ಸಮಿತಿಲಿ ಏನ್ ವಿಶೇಷ, ಕನ್ನಡಿಗರಿಗೆ ಏನ್ ದಕ್ತಿಲ್ಲಿ, ಕರ್ನಾಟಕ ಏಕೀಕರಣಕ್ಕೆ ಇವ್ರು ಏನ್ ಮಾಡಿದ್ರು ಅನ್ನೋದನ್ನ ನೋಡೋದಾದ್ರೆ, ಸೈಮನ್ ಕಮಿಷನ್ ಆಯೋಗವನ್ನು ವಿರೋಧಿಸಿ ಮೋತಿಲಾಲ್ ನೆಹರು ಆಯೋಗವನ್ನ ಮಾಡ್ತೀವಿ. ಇಲ್ಲಿ ಕರ್ನಾಟಕ ಏಕೀಕರಣ ಸಂಘ ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಕೆಪಿಸಿಸಿ ಈ ಎರಡೂ ಸೇರಿ ಈ ನೆಹರು ಸಮಿತಿಯ ಮುಂದೆ ಕರ್ನಾಟಕ ಏಕೀಕರಣದ ಬಗ್ಗೆ ಮನವಿ ಸಲ್ಲಿಸ್ತವೆ. ಸೊ ಈ ಆಯೋಗ ಕರ್ನಾಟಕ ಪ್ರಾಂತ್ಯ ರಚನೆಗೆ ಶಿಫಾರಸನ್ನು ಕೂಡ ಮಾಡುತ್ತೆ. ಈ ಮೂಲಕ ಭಾರತದ ಮೊದಲ ಮೋತಿಲಾಲ್ ನೆಹರು ಸಮಿತಿಯಲ್ಲಿ ಕರ್ನಾಟಕ ಏಕೀಕರಣ ಶಿಫಾರಸ್ಸಿಗೆ ಒಂದು ಬಲ ಬರುತ್ತೆ. ಅಂದ್ರೆ ರಾಷ್ಟ್ರೀಯ ನಾಯಕರ ಮನಸ್ಸಲ್ಲಿ ಇತ್ತು ಕನ್ನಡಿಗರನ್ನ ಒಂದುಗೂಡಿಸ್ಬೇಕು ಅಂತಕ್ಕಂಥದ್ದು. ಹಾಗಾಗಿ ಮೇನ್ಸ್ಗೂ ಇದು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸೈಮನ್ ಕಮಿಷನ್. ನೋಡಿ ಹಾಗಾದ್ರೆ ಸೈಮನ್ ಕಮಿಷನ್ ಅಲ್ಲಿ ಏನಿತ್ತು? 1928 ಸೈಮನ್ ಕಮಿಷನ್ ಭಾರತಕ್ಕೆ ಬಂತು, ನಿಮ್ಮೆಲ್ಲರಿಗೂ ಗೊತ್ತು. ಈ ಆಯೋಗ ಭಾಷಾವಾರು ಪ್ರಾಂತ್ಯಗಳ ರಚನೆಯ ಆಶ್ವಾಸನೆಯನ್ನ ಕೊಡ್ತು. ಅಂದಮೇಲೆ ಕನ್ನಡಿಗರು ಒಂದುಗೂಡ್ಲಿಕ್ಕೆ ಈ ಆಯೋಗದ ಸಪೋರ್ಟ್ ಇತ್ತು. ಪ್ರತ್ಯೇಕ ಕರ್ನಾಟಕ ಪ್ರಾಂತ್ಯ ರಚನೆಯು ರಾಜಕೀಯವಾಗಿ ಎಲ್ಲ ಅರ್ಹತೆ ಪಡೆದಿದೆ ಅಂತ ಘೋಷಣೆ ಮಾಡ್ತು. ಅಂದ್ರೆ ನೋಡಿ ಸೈಮನ್ ಕಮಿಷನ್ ಕೂಡ ಪ್ರತ್ಯೇಕ ಕರ್ನಾಟಕ ರಾಜ್ಯ ಆಗ್ಲಿಕ್ಕೆ, ಕನ್ನಡಿಗರೆಲ್ಲ ಒಂದುಗೂಡ್ಲಿಕ್ಕೆ ಎಲ್ಲ ಅರ್ಹತೆ ಇದೆ ಅಂತ ಹೇಳ್ಬಿಡ್ತು. ಸೈಮನ್ ಕಮಿಷನ್ ಕೂಡ ಕರ್ನಾಟಕ ಏಕೀಕರಣವನ್ನ ಬೆಂಬಲಿಸ್ತು. ಇವೆಲ್ಲ ಸ್ಟೋರಿ ಗೊತ್ತಿರಲಿ, ಅಂದ್ರೆ ಇದು ಸಪೋರ್ಟ್ ಇತ್ತಾ ಇಲ್ವಾ ಅಂತ. ಬಟ್ ಎಕ್ಸಾಮಿಗೆ ನಾನು ಎಲ್ಲೂ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇಲ್ಲ. ಸೈಮನ್ ಕಮಿಷನ್ ಟಾಪಿಕ್ ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳ್ತಿಲ್ಲ. ಕರ್ನಾಟಕ ಏಕೀಕರಣದಲ್ಲಿ ಇದ್ರ ಬಗ್ಗೆ ಸಪರೇಟ್ ಏನೋ ಒಂದು ಪ್ರಶ್ನೆ ಬರ್ತದೆ ಅಂದ್ರೆ ಖಂಡಿತ ಇಲ್ಲ. ನಮಗೆ ಹೇಳಿಕೆಗಳ ರೂಪದಲ್ಲಿ ಬಂದಾಗ ಇದ್ರ ಸಪೋರ್ಟ್ ಇತ್ತಾ ಇಲ್ವಾ ಅನ್ನೋದು ಗೊತ್ತಾದ್ರೆ ಸಾಕು. ಹಾಗಾಗಿ ಇದನ್ನೇ ಅಷ್ಟು ತಲೆ ಕೆಡಿಸ್ಕೋಬೇಡ್ರಿ. 1930-32 ಲಂಡನ್ ನಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳಾಗ್ತವೆ. ಆ ದುಂಡು ಮೇಜಿನ ಸಮ್ಮೇಳನದಲ್ಲಿ ಬೆನಗಲ್ ರಾಮರಾಯರು ಮತ್ತು ಮಿರ್ಜಾ ಇಸ್ಮಾಯಿಲ್ರು ಕರ್ನಾಟಕ ಏಕೀಕರಣ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಕನ್ನಡ ನಾಡಿನಿಂದ ಯಾರ್ಯಾರು ಹೋಗಿದ್ರು ದುಂಡು ಮೇಜಿನ ಸಮ್ಮೇಳನಕ್ಕೆ ಅಂದ್ರೆ ಬೆನಗಲ್ ರಾಮರಾಯರು ಮತ್ತು ಮಿರ್ಜಾ ಇಸ್ಮಾಯಿಲ್ರು. ಇಲ್ಲಿ ಕರ್ನಾಟಕ ಏಕೀಕರಣ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ನೋಡ್ರಿ ದುಂಡು ಮೇಜಿನ ಸಮ್ಮೇಳನದಲ್ಲಿ. ಸರ್ ತುಂಬಾ ಇಂಪಾರ್ಟೆಂಟ್. ಇವ್ರು ಪಾರ್ಟಿಸಿಪೇಟ್ ಮಾಡಿದ್ ಇಂಪಾರ್ಟೆಂಟ್. ಯಾರು ಹೋಗಿದ್ರು ಅಂತ ಕೇಳ್ತಾರೆ ದುಂಡು ಮೇಜಿನ ಸಮ್ಮೇಳನಕ್ಕೆ. ಬಟ್ ಹಂಗಂತ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲ. ಹೇಳಿಕೆಗಳ ರೂಪದಲ್ಲಿ ಬಂದ್ರೆ ಇವು ಕವರ್ ಆಗೋ ಸಾಧ್ಯತೆಗಳಿವೆ. ನೆಕ್ಸ್ಟ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್. 1937 ಮೈಸೂರು ಪ್ರಜಾ ಸಂಯುಕ್ತ ಪಕ್ಷ. ಯಾಕಂದ್ರೆ ಪಾರ್ಟಿಗಳನ್ನ ಕೊಟ್ಟು ಕಾಲಾನುಕ್ರಮ ಕೇಳ್ಬಿಡ್ಬೋದು. ಕರ್ನಾಟಕ ಪ್ರಾಂತ್ಯ ರಚನೆಯ ಪರವಾಗಿ ನಿರ್ಮಾಣವನ್ನ ಕೈಗೊಳ್ಳುತ್ತೆ. ಇದೆ ನೋಡಿ, ಪಾರ್ಟಿ ಎಷ್ಟರ ಸ್ಥಾಪನೆ ಆಯ್ತು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಇದೆಲ್ಲಕ್ಕಿಂತ ವಿಶೇಷವಾಗಿ ಗಾಂಧೀಜಿಯವರು ಶುಭ ಕೋರ್ತಾರೆ. ಕರ್ನಾಟಕ ರಾಜ್ಯ ಒಂದಾಗ್ತಕ್ಕಂಥದ್ದು, ಕನ್ನಡಿಗರು ಒಂದಾಗ್ತಕ್ಕಂಥದ್ದು ನನಗೆ ತುಂಬಾ ಇಷ್ಟ ಪ್ರಿಯ ಅಂತ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ರಾಷ್ಟ್ರೀಯ ನಾಯಕರುಗಳಿಗೆ ಕನ್ನಡಿಗರನ್ನ ಒಂದುಗೂಡಿಸ್ಬೇಕು ಅನ್ನೋದಿತ್ತು. ನೋಡಿ ಈಗ ಹೇಳ್ತೀನಲ್ಲ, ಇದು ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಗ್ತದಪ್ಪ. ಈಗ ನಾವು ನಮ್ಮ ಆಫ್ಲೈನ್ ಹುಡುಗರಾದ್ರೆ ನಾನು ಏನ್ ಮಾಡ್ತೀನಿ, ಅವ್ರನ್ನ ನೋಡ್ಕೊಂಡು ಅವ್ರ ಕಾನ್ಸಂಟ್ರೇಷನ್ ನ ಕ್ರಿಯೇಟ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪಾಪ ಆನ್ಲೈನ್ ಅಲ್ಲಿ ಈಗ ನಾನು ಏನ್ ಹೇಳ್ತೀನೋ ಅದನ್ನೇ ಸರಿ ಅಂತ ತಿಳ್ಕೊಂಡು ಹೇಳ್ತೀನಿ. ಪಾಪ ಬಹಳಷ್ಟು ಜನ ಬ್ಯೂಟಿಫುಲ್ ಆಗಿ ನನ್ನನ್ನ ಪ್ರೇರೇಪಣೆ ಮಾಡ್ತಿದ್ದೀರಾ ನಿಮ್ಮ ಕಮೆಂಟ್ ಮೂಲಕ. ಖಂಡಿತವಾಗಿ ಅದ್ರ ಜೊತೆ ಒಂದಷ್ಟು ಡಿಮ್ಯಾಂಡ್ ಇಡ್ತಿದ್ದೀರಾ. ಕೇಸೆಟ್ ಪೇಪರ್ ಬಿಡಿಸಿ, ಮಾಡರ್ನ್ ಹಿಸ್ಟ್ರಿ ಮಾಡಿ, ಏನ್ಷಿಯಂಟ್ ಹಿಸ್ಟ್ರಿ ಮಾಡಿ, ಮಿಡವಲ್ ಹಿಸ್ಟ್ರಿ ಮಾಡಿ, ಹೊಸ ಟಾಪಿಕ್ ಮಾಡಿ, ಬುಕ್ಕಲ್ಲಿ ಇಲ್ದೇ ಇರೋ ಟಾಪಿಕ್ಗಳನ್ನ ಹುಡುಕ್ಬಿಟ್ಟು ಮಾಡಿ ಸರ್, ಇವತ್ತಿನ ಟ್ರೆಂಡಿಂಗ್ ಮಾಡಿ ಸರ್ ಅಂತ ಎಲ್ಲ ಕೇಳ್ತಾ ಇದ್ದೀರಾ. ದಯಮಾಡಿ ನೀವೆಲ್ಲ ಹೇಳಿದ್ದು ನಾನು ನೋಡ್ತಾ ಇದ್ದೀನಿ. ಹಂತವಾಗಿ ಒಂದೇ ಮುಗಿಸ್ತೀನಿ. ಯಾಕಂದ್ರೆ ನಾನು ಕೂಡ ದಿನಕ್ಕೆ ಎಷ್ಟು ಕೆಲಸ ಮಾಡ್ಬೋದು ಅಷ್ಟೇ ಕೆಲಸ ಮಾಡಕ್ ಸಾಧ್ಯ ಅಲ್ವಾ. ಖಂಡಿತವಾಗಿ ಕಂಟೆಂಟ್ ಓರಿಯೆಂಟೆಡ್ ವಿಡಿಯೋ ಬೇಕು ಅಂದ್ರೆ, ಕಂಟೆಂಟ್ ಓರಿಯೆಂಟೆಡ್ ವಿಶೇಷವಾಗಿ ಹಿಸ್ಟ್ರಿ ಎಲ್ಲಾ ಸಬ್ಜೆಕ್ಟ್ನು ಮಾಡ್ಸಕ್ ಟ್ರೈ ಮಾಡ್ತೀನಿ. ವಿಶೇಷವಾಗಿ ಹಿಸ್ಟ್ರಿ ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ನೋಡಿ. ಯಾಕಂದ್ರೆ ನಾನು ಎಕ್ಸಾಮ್ಗೆ ಮೋಟಿವೇಶನ್ ಮಾಡ್ತಕ್ಕಂಥ 100 ವಿಡಿಯೋಗಳಿದ್ದಾರೆ, 100 ಜನ ಮೋಟಿವೇಟರ್ ಇದ್ದಾರೆ.
ನಾನು ಕಂಟೆಂಟ್ ಅನ್ನ ಕೊಡ್ತೀನಿ. ಏನಾರ ನಮ್ಮ 3/4 ಗಂಟೆ ನಂದೊಂದು ವಿಡಿಯೋ ನೋಡಿದ್ರೆ ನಿಮ್ಗೆ ಅಟ್ಲೀಸ್ಟ್ 1 ಮಾರ್ಕ್ ಎಕ್ಸಾಮಿಗೆ ಬರಂಗಿರ್ಬೇಕು, ಇಲ್ಲ ಸ್ವಲ್ಪ ಜ್ಞಾನನಾದ್ರೂ ಬರಂಗಿರ್ಬೇಕು. ಎಲ್ಲನ ನಿಮ್ ಮುಂದೆ ಅಧಿಕಾರಿಗಳಾದಂತಹ ಸಂದರ್ಭ ಈ ವಿಡಿಯೋ ಏನ್ ಕೆಲ್ಪ ಆಗುತ್ತೋ ಬಿಡುತ್ತೋ, ನೀವು ಅಧಿಕಾರಿಗಳಾದಂತಹ ಸಂದರ್ಭದಲ್ಲಿ ಈ ವಿಡಿಯೋವನ್ನ ನೋಡಿದ್ರೆ ಯಾವ್ದಾದ್ರು ಒಂದು ಏಕೀಕರಣಕ್ಕೋ, ಸ್ವತಂತ್ರ ಹೋರಾಟಕ್ಕೋ, ಕನ್ನಡ ರಾಜ್ಯೋತ್ಸವಕ್ಕೋ ನಿಮ್ಮನ್ನ ಕರೆದಾಗ ಅಟ್ಲೀಸ್ಟ್ ಒಂದು ಸ್ಪೀಚ್ ಮಾಡಕ್ಕಾದ್ರೂ ಯೂಸ್ ಆಗಲ್ಲ ಇದು? ಅದೇ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಹಿಂದೆಲ್ಲ ನಾಳೆ ಪ್ರತಿಫಲ ಕೊಡುವುದು ಅಂತಾರಲ್ಲ, ಯಾವ್ದಾವ್ದೋ ರೂಪದಾಗ ಸಹಾಯ ಆಗುತ್ತೆ ಸ್ನೇಹಿತರೆ. ಸೊ ದಟ್ಸ್ ವೈ ಕಂಟೆಂಟ್ ನಂದು ಮೇನ್ ಅಂಬಿಷನ್ ಕಂಟೆಂಟ್ ಕೊಡ್ಬೇಕು, ಇನ್ನೂ ಕೊಡ್ಬೇಕು. ನಾನು ಕೊಡ್ತಾ ಇರೋದು ಕಡಿಮೆ, ನನಗೆ ಗೊತ್ತು, ನಾನೇನ್ ಮಹಾನ್ ಬುದ್ಧಿವಂತಲ್ಲ. ಆದ್ರೆ ಓದ್ತೀನಿ ಸ್ನೇಹಿತರೆ, ಬಿಡಲ್ಲ, ಓದ್ತೀನಿ, ಕಂಟೆಂಟ್ ಕೊಟ್ಟೇ ಕೊಡ್ತೀನಿ ನಿಮ್ಗೆ. ಅಕ್ಟೋಬರ್ 10, 1937ರಂದು ಕರ್ನಾಟಕದಾದ್ಯಂತ ಕರ್ನಾಟಕ ಏಕೀಕರಣ ದಿನವನ್ನ ಆಚರಿಸ್ತೀವಿ. ನೋಡಿ, ಕರ್ನಾಟಕ ಏಕೀಕರಣ ದಿನ ನಾವು ಕನ್ನಡ ನಾಡು ಒಂದುಗೂಡೋದಕ್ಕೂ ಮುಂಚಿತವಾಗೇನೆ ನಾವೇ ಕನ್ನಡಿಗರು, ನಮ್ಮ ಹಲವು ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಸೇರಿ ಅಕ್ಟೋಬರ್ 10, 1937 ಕನ್ನಡ ನಾಡು ಅಧಿಕೃತವಾಗಿ 1956 ನವೆಂಬರ್ 1 ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು. ಅದಕ್ಕೂ ಮುಂಚೆ ಕನ್ನಡಿಗರು ಯಾವ ದಿನವನ್ನ ಕರ್ನಾಟಕ ಏಕೀಕರಣ ದಿನ ಮಾಡಿದ್ರು ಅಂದ್ರೆ ಅಕ್ಟೋಬರ್ 10, 1937. ಓಕೆ, ನೆಕ್ಸ್ಟ್ ಕರ್ನಾಟಕ ಏಕೀಕರಣ ಸಂಘ 1938. ನೋಡಿ, ಕರ್ನಾಟಕ ವಿದ್ಯಾವರ್ಧಕ ಸಂಘ ಅಂತೀವಿ 1890, ಕರ್ನಾಟಕ ಏಕೀಕರಣ ಸಭಾ ಅಂತೀವಿ 1916, ಕರ್ನಾಟಕ ಏಕೀಕರಣ ಸಂಘ ಅಂತೀವಿ 1938. ಚಿಕ್ಕ ವಿಚಾರಗಳನ್ನ ಕನ್ಫ್ಯೂಸ್ ಮಾಡ್ಕೊಂಬಾರ್ದು. ಏನು 1916ರಲ್ಲಿ ಇತ್ತಲ್ಲ ಕರ್ನಾಟಕ ಏಕೀಕರಣ ಸಭಾ, ಅದೇ 1938 ಅಪ್ಡೇಟೆಡ್ ಆಗಿ ಕರ್ನಾಟಕ ಏಕೀಕರಣ ಸಂಘ ಆಗುತ್ತೆ. ಅದಕ್ಕೆ ಅಧ್ಯಕ್ಷರು ಬೆನಗಲ್ ಶಾಮರಾವ್. ಯಾರು ಹೇಳ್ರಿ? ಬೆನಗಲ್ ಶಾಮರಾವ್. ಕಾರ್ಯದರ್ಶಿ ಶಿವಮೂರ್ತಿ ಶಾಸ್ತ್ರಿ ಈ ಸಂಘಕ್ಕೆ. ಅಲ್ಲಿ ಕಡಪ ರಾಮಚಂದ್ರ ರಾಯರು ಕರ್ನಾಟಕ ಏಕೀಕರಣ ಸಭಾ ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ಸಂಘಟನೆ ಆಗುತ್ತೆ. ಇಲ್ಲಿ ಬೆನಗಲ್ ಶಾಮರಾವ್ ಮತ್ತು ಶಿವಮೂರ್ತಿ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಇದು ಸಂಘಟನೆ ಆಗುತ್ತೆ. ಇದರ ಪತ್ರಿಕೆ ಸ್ವತಂತ್ರ ಕರ್ನಾಟಕ. ನನ್ನ PPTನೂ ಅಷ್ಟೇ ಸಣ್ಣ ಅಕ್ಷರಗಳಲ್ಲಿ ಮಾಡಿಸಿಲ್ಲ, ಬ್ಯೂಟಿಫುಲ್ ಆಗಿ ನಿಮ್ಗೆ ಎದ್ದು ಕಾಣ್ಬೇಕು, ಕಲರ್ಫುಲ್ ಆಗಿ ಕಾಣ್ಬೇಕು ಅಂತ ಇದಕ್ಕೋಸ್ಕರ ಡೆಡಿಕೇಟ್ ಮಾಡ್ತೀನಿ. ನೋಡಿ, ಗಡಿನಾಡಲ್ಲಿ ಅಂದ್ರೆ ಕರ್ನಾಟಕದ ಕರಾವಳಿ ಪ್ರದೇಶ, ನೀಲಗಿರಿ, ಕೊಳ್ಳೇಗಾಲ ಇಂಥ ಮುಂತಾದ ಪ್ರದೇಶಗಳಲ್ಲಿ ಪ್ರವಾಸ ಮಾಡಿ ಕನ್ನಡಿಗರನ್ನ ಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನ ಈ ಸಂಘ ಮಾಡುತ್ತೆ. ಅರ್ಥ ಆಯ್ತಾ? ಈ ಸಂಘದ ಉದ್ದೇಶ ಅರ್ಥ ಆಯ್ತಾ ನಿಮ್ಗೆ? ನೆಕ್ಸ್ಟ್ 10ನೇ ಕರ್ನಾಟಕ ಏಕೀಕರಣ ಸಮ್ಮೇಳನ ಅಧ್ಯಕ್ಷತೆ ಬಾಂಬೆ ಪ್ರಾಂತ್ಯದಲ್ಲಿ ನಡೀತು. BG ಕೇರ್ ವಹಿಸ್ಕೊಂಡಿದ್ರು. ನೋಡಿ, ಯಾಕೆ ಈ ಅಧಿವೇಶನ ಎಕ್ಸಾಮಿಗೆ ಬರಬಹುದು ಅಂತ ಕೇಳಿದ್ರೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಈ ಅಧಿವೇಶನವನ್ನು ಉದ್ಘಾಟನೆ ಮಾಡಿದ್ದು. ನೋಟ್ಸ್, ಯಾವ ಕರ್ನಾಟಕ ಏಕೀಕರಣ ಸಮ್ಮೇಳನವನ್ನ ಸರ್ದಾರ್ ವಲ್ಲಭಭಾಯ್ ಪಟೇಲರು ಉದ್ಘಾಟಿಸಿದರು? 10ನೇ ಕರ್ನಾಟಕ ಏಕೀಕರಣ ಸಮ್ಮೇಳನ. ಎಷ್ಟರಲ್ಲಿ ನಡೀತು? 1946. ಎಲ್ಲಿ? ಬಾಂಬೆ ಪ್ರಾಂತ್ಯದಲ್ಲಿ. ಯಾರ ಅಧ್ಯಕ್ಷತೆಯಲ್ಲಿ? BG ಕೇರ್, ಅಂದಿನ ಮುಖ್ಯಮಂತ್ರಿ, ಬಾಂಬೆ ಮುಖ್ಯಮಂತ್ರಿ. ಇದನ್ನೇ 4 ಸ್ಟೇಟ್ಮೆಂಟ್ ಅಲ್ಲಿ ಕೇಳುವ ಸಾಧ್ಯತೆಗಳಿರ್ತವೆ. ಕೆಲಸದ ನಿಮಿತ್ತ ಪಟೇಲರು ಹೊರಟೋಗ್ಬಿಟ್ರು, ಭಾಷಣ ಬರ್ಕೊಟ್ಟು ಅವ್ರಿಗೆ ತುರ್ತು ಕಾರ್ಯ ಇತ್ತು, ಹೊರಟೋದ್ರು. ಸೊ ಅವ್ರ ಭಾಷಣ ಏನಿತ್ತು ನೋಡಿ, ಇದನ್ನ ಇಷ್ಟು ಕೊಟ್ಟು ಇದು ಯಾವ ಸಂದರ್ಭದಲ್ಲಿ ಯಾರು ಮಾಡಿದ ಭಾಷಣ ಅಂತ ಕೇಳ್ಬೋದು. ತುಂಬಾ ಇನ್ಡೆಪ್ತ್ ಆಗಿ ಹೇಳ್ತಿದೀನಿ. ಹೊಸದಾಗಿ ವಿಡಿಯೋ ನೋಡ್ತಿರ್ತಕ್ಕಂಥವ್ರು ಅಥವಾ ಈಗ ಆಲ್ರೆಡಿ ಕೋಚಿಂಗ್ ಹೋಗ್ತಿರೋವರೆಗೂ ಫೀಲ್ ಆಗುತ್ತೆ ಮಂಜುನಾಥ್ ಸರ್ ಡೆಪ್ತ್ ಆಗಿ ಹೇಳ್ತಿದ್ದಾರೆ ಅಂತ. ಅಷ್ಟೇ ಯಾಕೆ, ಹಿಸ್ಟ್ರಿ MA ಆಗಿರ್ತಕ್ಕಂಥ ಹುಡುಗರಿಗೂ ಗೊತ್ತಿರುತ್ತೆ ನಾನು ಕಂಟೆಂಟ್ ಎಷ್ಟು ಡೆಪ್ತ್ ಹೇಳ್ತಿದ್ದೀನಿ ಅಂತ. ನಾನು ಹೇಳ್ತಿದ್ದೀನಿ ಅನ್ನೋ ಕಾರಣ ಕೇಳ್ತಿಲ್ಲ, ನಿಮ್ ಕಾನ್ಫಿಡೆನ್ಸ್ಗೆ. ಸ್ನೇಹಿತರೆ, ಇದಕ್ಕಿಂತ ಹೆಚ್ಚಿನ ವಿಚಾರಗಳು ಏನಾದ್ರು ಕರ್ನಾಟಕ ಏಕೀಕರಣದ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ದಯಮಾಡಿ ನನ್ನ ವಾಟ್ಸಾಪ್ಗೆ ಒಂದು ಬುಕ್ಕಲ್ಲಿರೋ ನಂಬರ್ ನಂದು, ವಾಟ್ಸಾಪ್ಗೆ ಒಂದು ಮೆಸೇಜ್ ಮಾಡಿ. ಏನಂತಾದ್ರೆ ಆ ಕಂಟೆಂಟ್ ನ ಮುಂದಿನ ಆವೃತ್ತಿಯಲ್ಲಿ ಖಂಡಿತವಾಗಿ ಪರಿಶೀಲಿಸಿ ನಾನು ಅದನ್ನ ಅಪ್ಡೇಟ್ ಮಾಡ್ತೀನಿ. ಅಥವಾ ಕಮೆಂಟ್ ಮಾಡಿ, ಅದನ್ನ ನಾನು ಅಬ್ಸರ್ವ್ ಮಾಡಿ ಅಪ್ಡೇಟ್ ಮಾಡ್ತೀನಿ. ನಾನು ಹೇಳಿದ್ದೆ ಫೈನಲ್ ಅಂತಲ್ಲ, ತುಂಬಾ ಎಫರ್ಟ್ ಆಗಿ ಮಾಹಿತಿ ಅಂತೂ ಕಲೆಕ್ಟ್ ಮಾಡಿದ್ದೀನಿ. ಓಕೆ, ಸ್ವತಂತ್ರ ಭಾರತದ ಮೊದಲ ಕೆಲಸ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ. ಈ ತರ ಭಾಷಣ ಬರ್ಕೊಟ್ಟೋಗಿದ್ದು ಯಾರು ಅಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಸ್ವತಂತ್ರ ಭಾರತದ ಮೊದಲ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆ. ಛಿದ್ರಗೊಂಡ ಕರ್ನಾಟಕವು ಸಂಯುಕ್ತ ಕರ್ನಾಟಕವಾಗಿ ಬಹು ಬೇಗ ಒಂದುಗೂಡಲಿದೆ. ಏಕೀಕೃತ ಕರ್ನಾಟಕ ನಿರ್ಮಾಣದ ದಿನಗಳು ದೂರವಿಲ್ಲ. ಕರ್ನಾಟಕಕ್ಕೆ ಒಬ್ಬ ಪ್ರಾಂತ್ಯಾಧಿಕಾರಿ, ಒಂದು ವಿಶ್ವವಿದ್ಯಾಲಯ ಪ್ರಾಪ್ತವಾಗಲಿದೆ ಎಂದು ಭಾಷಣದಲ್ಲಿ ಉಲ್ಲೇಖಿಸಿದರು. ಇಷ್ಟೇ ಕೊಟ್ಬಿಡ್ತಾರೆ. ಏನಂತ? ಏಕೀಕೃತ ಕರ್ನಾಟಕದ ನಿರ್ಮಾಣ ದಿನಗಳು ದೂರವಿಲ್ಲ, ಕರ್ನಾಟಕಕ್ಕೆ ಒಬ್ಬ ಪ್ರಾಂತ್ಯಾಧಿಕಾರಿ, ಒಂದು ವಿಶ್ವವಿದ್ಯಾಲಯ ಪ್ರಾಪ್ತವಾಗಲಿದೆ. ಕೊಟ್ಟಿದ್ದು ಯಾರ ಹೇಳಿಕೆ ಅಂತ ಕೇಳ್ತಾರೆ, ಡೆಪ್ತ್ ಆಗಿ ಕೇಳ್ತಾರೆ. ನೋಡ್ಕೊಳ್ಳಿ, ಇದನ್ನ ಸ್ಟೇಟ್ಮೆಂಟ್ ಇನ್ನೊಂದ್ಸಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಅರ್ಥ ಆಯ್ತಾ? ಓಕೆ, ಅಖಿಲ ಕರ್ನಾಟಕ ಸಮಾವೇಶ 1946. ಕರ್ನಾಟಕ ಏಕೀಕರಣ ಸಂಘ, KPCC ಎರಡು ಒಟ್ಟಿಗೆ. ಕರ್ನಾಟಕ ಏಕೀಕರಣ ಸಂಘ ಮತ್ತು KPCC ನೋಟ್ ಮಾಡ್ಕೊಂಡ್ರೆ 1946 ಅಲ್ಲಿ ದಾವಣಗೆರೆಯಲ್ಲಿ. ಎಲ್ಲಿ ಹೇಳ್ರಿ? ದಾವಣಗೆರೆಯಲ್ಲಿ
ಬಾಂಬೆ ಸರ್ಕಾರದ ಅರಣ್ಯ ಮಂತ್ರಿಗಳಾದಂತ MP ಪಾಟೀಲ್ರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಮದ್ರಾಸ್ ಸರ್ಕಾರದ ಕಂದಾಯ ಸಚಿವರಾದ ಕಾರಂತರು ಇದರಲ್ಲಿ ಭಾಗವಹಿಸಿರ್ತಾರೆ. ಮದ್ರಾಸ್ ಸಚಿವರಾದ ಕಂದಾಯ ಸಚಿವರು ಕಾರಂತರು ಭಾಗವಹಿಸಿರ್ತಾರೆ. ಒಂದ್ ಕಡೆ ಮರಾಠ ಪ್ರಾಂತ್ಯದ ಅರಣ್ಯ ಮಂತ್ರಿ ಪಾಟೀಲ್ರು, ಇನ್ನೊಂದ್ ಕಡೆ ಮದ್ರಾಸ್ ಸರ್ಕಾರದ ರೆವಿನ್ಯೂ ಮಿನಿಸ್ಟರ್ ಕಾರಂತರು ಕೂಡ ಇರ್ತಾರೆ. ಇಲ್ಲಿ ಈ ಕೆಳಕಂಡಂತೆ ನಿರ್ಣಯಗಳನ್ನ ಕೈಗೊಳ್ತಾರೆ. ಏನದು ಅಂದ್ರೆ, ಏಕೀಕರಣ ನಿರ್ಣಯ ಬ್ರಿಟಿಷ್ ಪ್ರಾಂತ್ಯಗಳಿಗೆ ಸೀಮಿತವಾಗಿತ್ತು. ನೆಕ್ಸ್ಟ್, ಮೈಸೂರು ಸಂಸ್ಥಾನದಲ್ಲಿ ಜವಾಬ್ದಾರಿ ಸರ್ಕಾರವನ್ನು ರಚಿಸಿದ ತರುವಾಯ ಮೈಸೂರು ಸಂಸ್ಥಾನವನ್ನು ಅಖಂಡ ಕರ್ನಾಟಕದಲ್ಲಿ ಸೇರಿಸಿಕೊಳ್ಳಲಾಗುವುದು ಎಂದು ತೀರ್ಮಾನಿಸ್ತಾರೆ. ಈ ತೀರ್ಮಾನವನ್ನ ಕೆಂಗಲ್ ಹನುಮಂತಯ್ಯನವರು ವಿರೋಧ ಮಾಡ್ತಾರೆ. ಅರ್ಥ ಆಯ್ತಾ ನಿಮ್ಗೆ? ನೋಡಿ, ಇವ್ರು ಏನ್ ತೀರ್ಮಾನ ಮಾಡ್ತಾರೆ ಅಂದ್ರೆ, ಒಂದು ಮದ್ರಾಸು, ಇನ್ನೊಂದು ಮರಾಠರ ಭಾಗದ ಇವರು ಮಂತ್ರಿಗಳು ಸೇರ್ಕೊಂಡು ಏಕೀಕರಣ ನಿರ್ಣಯ ಬ್ರಿಟಿಷ್ ಪ್ರಾಂತ್ಯಗಳಲ್ಲಿ ಇದೆ, ನಾವೆಲ್ಲ ಒಂದಾದ್ಮೇಲೆ, ಕರ್ನಾಟಕ ಸರ್ಕಾರ ಎಲ್ಲ ಬಂದಾದ್ಮೇಲೆ, ಜವಾಬ್ದಾರಿ ಸರ್ಕಾರ ಎಲ್ಲ ಬಂದಾದ್ಮೇಲೆ ನಾವು ಮೈಸೂರನ್ನು ಇದಕ್ಕೆ ಸೇರಿಸ್ಕೊತೀವಿ ಅಂತಾರೆ. ಇದನ್ನ ಮೈಸೂರು ಭಾಗದ ಕೆಂಗಲ್ ಹನುಮಂತಯ್ಯನವರು ವಿರೋಧ ಮಾಡ್ತಾರೆ. ಅರ್ಥ ಆಯ್ತಪ್ಪ ನಿಮ್ಗಿದು? ದೆಹಲಿ ಮಟ್ಟದಲ್ಲಿ ಏಕೀಕರಣ ಪ್ರಕ್ರಿಯೆಯನ್ನ ಚುರುಕುಗೊಳಿಸ್ಬೇಕು. ಯಾಕಂದ್ರೆ ಈಗ ನಮ್ದೆಲ್ಲ ಆಡಳಿತ ಕೇಂದ್ರ ದೆಹಲಿಲೇ ಇದ್ದಿದ್ದು, ಇವತ್ತು ಅಷ್ಟೇ ಅವತ್ತು ಅಷ್ಟೇ. ಸೊ ಅಲ್ಲೋಗಿ ರಾಷ್ಟ್ರೀಯ ನಾಯಕರನ್ನ ಚುರುಕು ಮಾಡ್ಬೇಕು. ಯಾಕಂದ್ರೆ ಇನ್ನೇನು ಭಾರತ ಸ್ವತಂತ್ರವಾಗುವ ಶುಭ ಸೂಚನೆಗಳು ಬರ್ತಾ ಇವೆ. ಇದಕ್ಕಾಗಿ MP ಪಾಟೀಲ್ರು, ನಿಜಲಿಂಗಪ್ಪ ಅವರು, KB ಜೀನರಾಜ್ ಹೆಗಡೆ, ನೋಡಿ ಇವೆಲ್ಲ ಹೊಸ ಹೆಸರುಗಳು. ನಿಜಲಿಂಗಪ್ಪ ಅವ್ರು ಗೊತ್ತು ನಿಮ್ಗೆ. MP ಪಾಟೀಲ್ರು, ನಿಜಲಿಂಗಪ್ಪ ಅವರು, ಜೀನರಾಜ್ ಹೆಗಡೆ ಅವರು, ಇವ್ರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡ್ಕೊಂಡು ಹೋಗ್ತಾರೆ. ಸ್ಟೇಟ್ಮೆಂಟ್ ರೂಪದಲ್ಲಿ ಬರ್ತವೆ. ನನ್ಗೆ ಅದೇ ಭಯ, ಅದಕ್ಕೋಸ್ಕರ ಇಷ್ಟು ಡೆಪ್ತ್ ಆಗಿ ಹೇಳ್ತೀನಿ. ಸ್ಟೇಟ್ಮೆಂಟ್ ರೂಪದಲ್ಲಿ ಬರ್ತಾವ ಸ್ನೇಹಿತರೆ, ಮರಿಬಾರ್ದು. ನೆಕ್ಸ್ಟ್, ಈಗ ಒಂದು ಕರ್ನಾಟಕ ಏಕೀಕರಣ ಮಹಾಸಮಿತಿ 1947 ಗೊತ್ತು. ಈ ಇಯರ್ ನಿಮಗೆ ಸ್ವತಂತ್ರ ವರ್ಷ, ಭಾರತದ ಸ್ವತಂತ್ರ ವರ್ಷ. ಅಧ್ಯಕ್ಷರು S ನಿಜಲಿಂಗಪ್ಪ ಅವರು. ಎಕ್ಸಾಮ್ ಕೇಳಿದ್ರೆ ವೆರಿ ಇಂಪಾರ್ಟೆಂಟ್. ಸಿದ್ದವಳ್ಳಿ ನಿಜಲಿಂಗಪ್ಪ, ಎಸ್ ನಿಜಲಿಂಗಪ್ಪ. ಕಾರ್ಯದರ್ಶಿಗಳು ಅಂದಾನಪ್ಪ ದೊಡ್ಡಮೇಟಿ. ಕಾರ್ಯದರ್ಶಿಗಳು ಯಾರು ಹೇಳ್ರಿ? ಅಂದಾನಪ್ಪ ದೊಡ್ಡಮೇಟಿ. ಮಂಗಳವೇಡ ಶ್ರೀನಿವಾಸನು ಕಾರ್ಯನಿರ್ವಹಿಸ್ತಾರೆ ಇದರಲ್ಲಿ. ಕೂಡ ಕಾರ್ಯನಿರ್ವಹಿಸ್ತಾರೆ ಇದರಲ್ಲಿ. ಅಂದಾನಪ್ಪ ದೊಡ್ಡಮೇಟಿ ಮತ್ತು ಮಂಗಳವೇಡ ಶ್ರೀನಿವಾಸರು ಇದರಲ್ಲಿ ಕಾರ್ಯನಿರ್ವಹಿಸ್ತಾರೆ ಕಾರ್ಯದರ್ಶಿಯಾಗಿ. ಕರ್ನಾಟಕ ಏಕೀಕರಣ ಮಹಾಸಮಿತಿ 1947 ಅಧ್ಯಕ್ಷರು ನಿಜಲಿಂಗಪ್ಪನವರು, ಕಾರ್ಯದರ್ಶಿಗಳು ಅಂದಾನಪ್ಪ ದೊಡ್ಡಮೇಟಿ ಮತ್ತು ಮಂಗಳವೇಡ ಶ್ರೀನಿವಾಸ ರಾಯರು. ಇವರು ಕರ್ನಾಟಕ ಏಕೀಕರಣವನ್ನ ತೀವ್ರಗೊಳಿಸಲು ನಿರ್ಧಾರವನ್ನ ಮಾಡ್ತಾರೆ. ಸ್ನೇಹಿತರೆ, ಇದಿಷ್ಟು ಕೂಡ ಕರ್ನಾಟಕ ಏಕೀಕರಣ ಮಹಾಸಮಿತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ವಾತಂತ್ರ್ಯ ನಂತರ ಕರ್ನಾಟಕ ಏಕೀಕರಣ ಯಾವ ರೀತಿ ಆಯ್ತು ಅನ್ನೋ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ದಯಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡ್ತಕ್ಕಂಥ ನನ್ನ ಸಹೃದಯಿ ವಿದ್ಯಾರ್ಥಿ ಬಂಧುಗಳು, ರಾಜ್ಯದ ಬಡ ವಿದ್ಯಾರ್ಥಿಗಳಿಗೆ, ಗೃಹಿಣಿಯರಿಗೆ ಮತ್ತು ಹಳ್ಳಿಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಮತ್ತು ಸರ್ಕಾರಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದು ಬಿಡುವಿನ ವೇಳೆಯಲ್ಲಿ ಕೇಳ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೆ ತಲುಪಿಸಿ. ಲಕ್ಷಾಂತರ ಸ್ಪರ್ಧಾರ್ಥಿಗಳಿದ್ದಾರೆ ಕರ್ನಾಟಕದಲ್ಲಿ. ನಾನು ಉಚಿತವಾಗಿ ಇದನ್ನ ಮಾಡ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ ಮುಖಾಂತರ. ಸೊ ಹಾಗಾಗಿ ನಿಮ್ಮಿಂದ ನಾನು ಯಾವುದೇ ರೀತಿಯಾದ ನಿರೀಕ್ಷೆ ಇಟ್ಕೊಂಡಿಲ್ಲ. ದಯಮಾಡಿ ಒಂದು ಶೇರ್ ಮಾಡ್ಕೊಡಿ ಅಂತ ಅಷ್ಟೇ ಕೇಳ್ತೀನಿ. ಯಾಕಂದ್ರೆ ವಿಡಿಯೋ ಬಹಳಷ್ಟು ಜನಕ್ಕೆ ತಲುಪಲಿ ಅಂತ. ಸೊ ಈ ವಿಡಿಯೋವನ್ನ ನೋಡಿದಂತವ್ರು ಇದರಿಂದ ಸದುಪಯೋಗ ಆಗಿತ್ತು ಅಂತ ನಿಮ್ಮ ಮನಸ್ಸಲ್ಲಿದ್ರೆ ಖಂಡಿತ ಶೇರ್ ಮಾಡೇ ಮಾಡ್ತೀರಾ. ಯಾಕಂದ್ರೆ ಒಬ್ಬೊಬ್ರದ್ದು ಜವಾಬ್ದಾರಿ ಇರುತ್ತೆ ಅಂತ ಹೇಳ್ತಾ ಇಂದಿನ ತರಗತಿಗೆ ವಿದಾಯವನ್ನ ಹೇಳ್ತೀನಿ. ಮುಂದಿನ ತರಗತಿಯಲ್ಲಿ ಶೀಘ್ರದಲ್ಲೇ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಅಮೂಲ್ಯ ಸಲಹೆಯನ್ನ ಸ್ವಾಗತಿಸ್ತಾ ಇಂದಿನ ತರಗತಿನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.